ಕಳೆದು ಹೋದ ನೆನಪುಗಳ ಅನಾವರಣ. ಅನ್ನ ತನ್ನ ಮೊಬೈಲ್ನಲ್ಲಿ ಹಳೆಯ ಫೋಟೋಗಳನ್ನು ಸ್ಕ್ರೋಲ್ ಮಾಡುತ್ತಿದ್ದಳು. ಪ್ರತಿ ಚಿತ್ರವೂ ಒಂದು ಮಸುಕಾದ ಕನಸಿನಂತಿತ್ತು. ಕಾಲದ ಮಬ್ಬು ಅವುಗಳ ಮೇಲೆ ಕವಿದಿತ್ತು. ಆಕೆಯ ಎದೆಯಲ್ಲಿ ಒಂದು ಪರಿಚಿತ ನೋವು ಮೂಡಿತು. ಅದು ವರ್ಷಗಳಿಂದ ಆಕೆಯನ್ನು ಕಾಡುತ್ತಿತ್ತು. ಆಕೆಯ ತಂದೆ ಹಲವು ವರ್ಷಗಳ ಹಿಂದೆ ನಿಧನರಾಗಿದ್ದರು. ಆ ಕರಾಳ ದಿನ ಆಕೆಯ ಮನಸ್ಸಿನಲ್ಲಿ ಇನ್ನೂ ತಾಜಾವಾಗಿತ್ತು. ಅವರೊಂದಿಗೆ ಆಕೆಯ ಬಾಲ್ಯದ ಸಾವಿರಾರು ಸುಂದರ ನೆನಪುಗಳು ಮಸುಕಾಗಿ ಬಹುತೇಕ ಕಳೆದು ಹೋಗಿವೆ ಎಂದು ಆಕೆ ಭಾವಿಸಿದ್ದಳು. ಅವರ ನಗು, ಅವರ ಸಲಹೆ, ಅವರ ಕೈಗಳ ಸ್ಪರ್ಶ, ಅವರ ಸುಗಂಧ, ಇವೆಲ್ಲವೂ ಕೇವಲ ಪ್ರತಿಧ್ವನಿಗಳಾಗಿ ಉಳಿದಿವೆ ಎಂದು ಆಕೆ ಭಾವಿಸುತ್ತಿದ್ದಳು. ಅವರಿದ್ದಾಗೆಲ್ಲ ಸಣ್ಣ ವಿಷಯಗಳು ಮಹತ್ವದ್ದಾಗಿರಲಿಲ್ಲ ಎಂದು ಆಕೆ ಆಗಾಗ್ಗೆ ಯೋಚಿಸುತ್ತಿದ್ದಳು. ಆತನೊಂದಿಗೆ ಕಳೆದ ಆ ಅಮೂಲ್ಯ ಸಮಯದ ಪ್ರತಿ ಕ್ಷಣವನ್ನು ಯಾಕೆ ಇನ್ನಷ್ಟು ಆಳವಾಗಿ ಆನಂದಿಸಲಿಲ್ಲ ಎಂದು ಅವಳಿಗೆ ಪಶ್ಚಾತ್ತಾಪ ಕಾಡುತ್ತಿತ್ತು. ವಿಶೇಷವಾಗಿ ತಂದೆಯ ನಿಧನದ ನಂತರ ಅವರ ಬಗ್ಗೆ ನೆನಪುಗಳನ್ನು ಸ್ಪಷ್ಟವಾಗಿ ನೆನಪಿಸಿಕೊಳ್ಳಲು ಆಕೆ ಹೆಣಗಾಡುತ್ತಿದ್ದಳು. ಒಂದು ರೀತಿಯ ಮರೆವು ಆಕೆಯ ಮನಸ್ಸನ್ನು ಆವರಿಸಿದಂತಿತ್ತು. ಅದೇ ದಿನ ಸಂಜೆ ಅಪ್ಪನ ಹಳೆಯ ಪುಸ್ತಕಗಳನ್ನು ಸಂಗ್ರಹಿಸಿದ್ದ ಪೆಟ್ಟಿಗೆಯನ್ನು ತೆರೆದಳು. ಅದರಲ್ಲಿ ಅಪ್ಪನ ಕೈಬರಹದಲ್ಲಿ ಒಂದು ಹಳೆಯ ಡೈರಿ ಸಿಕ್ಕಿತು. ಡೈರಿಯ ಪುಟಗಳನ್ನು ತಿರುವಿ ಹಾಕುತ್ತಿದ್ದಂತೆ ಅವಳ ಕಣ್ಣುಗಳು ಅಪ್ಪನ ಪರಿಚಿತ ಕೈಬರಹದ ಮೇಲೆ ಬಿದ್ದವು. ಪ್ರತಿಯೊಂದು ಪುಟವೂ ಒಂದು ಕಥೆಯನ್ನು ಹೇಳುತ್ತಿತ್ತು. ಅವರ ಆಲೋಚನೆಗಳು, ಕನಸುಗಳು ಮತ್ತು ಅವಳ ಬಗ್ಗೆ ಅವರ ಪ್ರೀತಿಯನ್ನು ಬಿಚ್ಚಿಡುತ್ತಿತ್ತು. ಅದರಲ್ಲಿ ಒಂದು ಪುಟದಲ್ಲಿ ಅವಳ ಹುಟ್ಟಿದ ಹಬ್ಬದಂದು ಅಪ್ಪ ಬರೆದಿದ್ದ ಕವಿತೆಯೊಂದು ಸಿಕ್ಕಿತು. ನನ್ನ ಪುಟ್ಟ ಮಗಳು, ನನ್ನ ಜೀವನದ ಬೆಳಕು ಎಂದು ಆರಂಭವಾಗುವ ಆ ಕವಿತೆಯ ಸಾಲುಗಳು ಅವಳ ಕಣ್ಣಲ್ಲಿ ನೀರು ತರಿಸಿದವು. ಆ ಕವಿತೆ ಅವಳಿಗೆ ಅಪ್ಪನ ಧ್ವನಿಯನ್ನು ಮತ್ತೆ ಕೇಳಿದಂತೆ ಭಾಸವಾಯಿತು. ಆ ಡೈರಿಯಲ್ಲಿ ಅಪ್ಪ ತನ್ನ ದಿನನಿತ್ಯದ ಚಟುವಟಿಕೆಗಳು, ಅವಳೊಂದಿಗಿನ ತಮಾಷೆ ಕ್ಷಣಗಳು ಮತ್ತು ಅವಳ ಬೆಳವಣಿಗೆಯ ಬಗ್ಗೆ ಬರೆದಿದ್ದರು. ಒಂದು ದಿನ ಅಪ್ಪ ಅವಳನ್ನು ಹಿಡಿದು ನಗಿಸಿದ ಚಿತ್ರದ ಬಗ್ಗೆ ಬರೆದಿದ್ದರು. ಇಂದು ನನ್ನ ಪುಟ್ಟ ಕಂದ ಅಷ್ಟು ನಕ್ಕಳು. ಅವಳ ನಗು ಈ ಲೋಕದ ಸುಂದರ ಸಂಗೀತ. ಅವಳನ್ನು ಎಂದಿಗೂ ಅಳಲು ಬಿಡುವುದಿಲ್ಲ ಎಂದು ನಾನು ಪ್ರಾಮಿಸ್ ಮಾಡಿದೆ. ಈ ಸಾಲುಗಳು ಆ ಚಿತ್ರಕ್ಕೆ ಹೊಸ ಜೀವ ತುಂಬಿದವು. ಅದೊಂದು ಕೇವಲ ಚಿತ್ರವಾಗಿ ಉಳಿಯಲಿಲ್ಲ, ಅದೊಂದು ಭಾವನಾತ್ಮಕ ನೆನಪಾಯಿತು. ಡೈರಿಯ ಇನ್ನೊಂದು ಪುಟದಲ್ಲಿ ಅಪ್ಪ ಅವಳಿಗೆ ಪ್ರತಿದಿನ ಸಂಜೆ ಕಥೆಗಳನ್ನು ಹೇಳುತ್ತಿದ್ದ ಬಗ್ಗೆ ಬರೆದಿದ್ದರು. ಅವಳು ನಿದ್ರಿಸುವವರೆಗೂ ಕಥೆ ಹೇಳಬೇಕು. ಅವಳ ಕಣ್ಣುಗಳಲ್ಲಿ ಹೊಳೆಯುವ ಕುತೂಹಲವೇ ನನ್ನ ಸಂತೋಷ. ಇದನ್ನು ಓದಿದಾಗ ಅಪ್ಪನ ಮಡಿಲಲ್ಲಿ ಕುಳಿತು ಕಥೆಗಳನ್ನು ಕೇಳುತ್ತಿದ್ದ ದೃಶ್ಯಗಳು ಅನ್ನಾಳ ಕಣ್ಣ ಮುಂದೆ ಹರಿದು ಬಂದವು. ಪ್ರತಿ ರಾತ್ರಿಯ ಮಲಗುವ ಮುನ್ನ ಅಪ್ಪ ಹೇಳುತ್ತಿದ್ದ ಕಥೆಗಳು, ಅವುಗಳ ಅಂತ್ಯದ ಆ ಅಪ್ಪನ ಮಧುರ ಧ್ವನಿ, ಎಲ್ಲವೂ ಸ್ಪಷ್ಟವಾಗಿ ನೆನಪಿಗೆ ಬಂದವು. ಅಪ್ಪನ ಡೈರಿ ಅವಳಿಗೆ ನೆನಪುಗಳ ಖಜಾನೆಯನ್ನು ತೆರೆದಂತಿತ್ತು. ಮರೆತಿದ್ದ ಪ್ರತಿಯೊಂದು ಕ್ಷಣವೂ, ಪ್ರತಿ ಸಂಭಾಷಣೆಯೂ, ಪ್ರತಿಯೊಂದು ಸ್ಪರ್ಶವೂ ಮತ್ತೆ ಅವಳ ಮನಸ್ಸಿನಲ್ಲಿ ಮರುಕಳಿಸಿತು. ಅಪ್ಪನ ಬಗ್ಗೆ ಅವಳಿಗೆ ಇದ್ದ ಅಜ್ಞಾತ ಕಹಿ ಕಡಿಮೆಯಾಯಿತು. ಅದರ ಜಾಗದಲ್ಲಿ ಅಪ್ಪನ ಪ್ರೀತಿ ಮತ್ತು ಅವರ ಮೌಲ್ಯಗಳ ಬಗ್ಗೆ ಹೊಸ ತಿಳುವಳಿಕೆ ಮೂಡಿತು. ಆ ದಿನದಿಂದ ಅನ್ನ ಅಪ್ಪನ ನೆನಪುಗಳನ್ನು ಇನ್ನಷ್ಟು ಪ್ರೀತಿಯಿಂದ ಸಂರಕ್ಷಿಸಲು ನಿರ್ಧರಿಸಿದಳು. ಅವಳು ಕೇವಲ ಫೋಟೋಗಳನ್ನು ಸ್ಕ್ರಾಲ್ ಮಾಡುವುದನ್ನು ನಿಲ್ಲಿಸಿದಳು. ಬದಲಿಗೆ ಆ ಡೈರಿಯನ್ನು ಪ್ರತಿ ರಾತ್ರಿ ಓದಲು ಶುರು ಮಾಡಿದಳು. ಪ್ರತಿಯೊಂದು ಪದವು ಅಪ್ಪನ ಜೀವಂತಿಕೆಯನ್ನು ನೆನಪಿಸಿತು. ಅವಳ ತಂದೆ ಕೇವಲ ಒಂದು ನೆನಪಾಗಿ ಉಳಿದಿರಲಿಲ್ಲ. ಅವರು ಅವಳ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಅವಳ ಹೃದಯದಲ್ಲಿ ಜೀವಂತವಾಗಿದ್ದರು. ಅಪ್ಪನ ಡೈರಿ ಅವಳನ್ನು ಮರಳಿ ತನ್ನ ತಂದೆಗೆ ಸಂಪರ್ಕಿಸಿತು. ಅವಳು ಕಳೆದುಕೊಂಡಿದ್ದ ನೆನಪುಗಳನ್ನು ಮರಳಿ ಪಡೆಯುವಲ್ಲಿ ಇದು ಒಂದು ಸೇತುವೆಯಾಯಿತು. ಆ ಡೈರಿಯ ಪ್ರತಿಯೊಂದು ಪದವು ಅವಳ ಜೀವನಕ್ಕೆ ಒಂದು ಪಾಠವಾಯಿತು. ನೆನಪುಗಳು ಕೇವಲ ನೆನಪುಗಳಲ್ಲ, ಅವು ನಮ್ಮನ್ನು ರೂಪಿಸುವ, ನಮಗೆ ಮಾರ್ಗದರ್ಶನ ನೀಡುವ ಶಕ್ತಿಗಳು. ಮತ್ತು ಪ್ರೀತಿ ಎಂದಿಗೂ ಮಾಸುವುದಿಲ್ಲ, ಅದು ಕಾಲಾತೀತ. ಈ ಕಥೆಯ ನೀತಿ ಏನೆಂದರೆ, ನಮ್ಮ ಪ್ರೀತಿ ಪಾತ್ರರು ನಮ್ಮಿಂದ ದೂರವಾದರೂ ಅವರ ನೆನಪುಗಳು ನಮ್ಮಲ್ಲಿ ಜೀವಂತವಾಗಿರುತ್ತವೆ. ನಾವು ಕೇವಲ ಆ ನೆನಪುಗಳನ್ನು ಮತ್ತೆ ಹುಡುಕಿ ಅವುಗಳನ್ನು ಪೋಷಿಸಬೇಕಾಗಿದೆ. ಮತ್ತು ಪ್ರೀತಿಯನ್ನು ನಾವು ನಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರಿಸಬೇಕು. ಅವರೊಂದಿಗೆ ಕಳೆದ ಪ್ರತಿಯೊಂದು ಕ್ಷಣವೂ ಅಮೂಲ್ಯವಾದದ್ದನ್ನು ನಮಗೆ ಕಲಿಸುತ್ತದೆ.